ಡೈಲಿ ಟೇಸ್ಟ್ ಡೈಲಿ. ಬೆಂಗಳೂರಿನಲ್ಲಿ ಆದಂತಹ ಭೀಕರ ಅಗ್ನಿ ದುರಂತಕ್ಕೆ ಸಂಬಂಧಪಟ್ಟಂತೆ 5 ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ನಗರಪೇಟೆಯ ಪ್ಲಾಸ್ಟಿಕ್ ಮ್ಯಾಟ್ ಅಂಗಡಿಯಲ್ಲಿ ನಡೆದಿರುವಂತಹ ದುರಂತ ಇದು. ಒಂದೇ ಕುಟುಂಬದ 4 ಸೇರಿ 5 ಸಾವನ್ನಪ್ಪಿದ್ದಾರೆ. ಮದನ್ 38, ಓನರ್ ಇವನು, ಆತನ ಹೆಂಡತಿ ಸಂಗೀತ, ಮಕ್ಕಳು ನಿತೇಶ್ 8 ವರ್ಷ ರೀ, ವಿಹಾನ್ ಬರೀ 5 ವರ್ಷ ರೀ. ಬೆಂದು ಹೋಗಿದಾವ್ರಿ ಮಕ್ಕಳೆಲ್ಲ, ಬೆಡ್ ಮೇಲೆ ಬೆಂದು ಹೋಗಿದ್ದಾವೆ. ಇನ್ನು ಮಹಡಿಯಲ್ಲಿದ್ದ ಮತ್ತೊಬ್ಬ ಸುರೇಶ್ ಕೂಡ ಸಾವನ್ನಪ್ಪಿದ್ದಾನೆ, ಕೆಲಸ ಮಾಡೋನು. ಸ್ಥಳಕ್ಕೆ ವಸತಿ ಸಚಿವ ಜಮೀರ್ ಅಹಮದ್ ಭೇಟಿ ಕೊಟ್ಟರು. ಮೃತರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ವೈಯಕ್ತಿಕವಾಗಿ 5 ಲಕ್ಷ ಪರಿಹಾರ ನೀಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ನಿನ್ನೆ ತಾನೇ ಒಂದು ಬ್ಲಾಸ್ಟ್ ಆಗಿತ್ತು, ಅಲ್ಲೂ ಕೂಡ ಒಬ್ಬ ಬಾಲಕ ಸಾವನ್ನಪ್ಪಿದ್ದ, ಹಲವರು ಗಂಭೀರವಾಗಿ ಗಾಯಗೊಂಡಿದ್ರು. ಅದರ ಬೆನ್ನಲ್ಲೇ ಈ ರೀತಿಯಾದಂಥ ಒಂದು ದುರಂತ ನಡೆದು ಹೋಗ್ಬಿಟ್ಟಿದೆ. ನೋಡಿ, ಇಲ್ಲಿ ನಗರಪೇಟೆ, ಇಲ್ಲಿ ಈ ಪ್ಲಾಸ್ಟಿಕ್ ವ್ಯವಹಾರಗಳು ಜಾಸ್ತಿ ನಡೆಯುತ್ತೆ. ಕಚ್ಚಾ ವಸ್ತುಗಳು, ಪ್ಲಾಸ್ಟಿಕ್ಕು, ಜೊತೆಗೆ ಈ ಪಟಾಕಿ ಸಂಗ್ರಹ ಮಾಡೋದು. ಅಲ್ಲಿ ನಿಮಗೆ ಬಹಳ ಸಂಧಿ ಇದೆ. ಒಂದು ವೆಹಿಕಲ್ 4 ವೀಲರು ಸರಾಗವಾಗಿ ಹೋಗ್ಲಿಕ್ಕೂ ಕೂಡ ಅವಕಾಶ ಇಲ್ಲ, ಅಂಥ ಒಂದು ಏರಿಯಾಗಳವು. ಹಾಗಾಗಿನೇ ಒಂದು 2-3 ಸುಮಾರಿಗೆ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ ನೆಲಮಹಡಿಯಲ್ಲಿ. ಅದು ಎಲ್ಲ ಕಡೆ ಅಂದರೆ ಆ ಪ್ಲಾಸ್ಟಿಕ್ ಮ್ಯಾಟ್ ಗೋಡೌನ್ ಹೊತ್ಕೊಂಡು ಇಡೀ ಬಿಲ್ಡಿಂಗ್ ಅದು ವ್ಯಾಪಿಸಿದೆ. ಹಾಗಾಗಿ ಆ ಮದನ್ ಕುಟುಂಬ ಏನಿತ್ತು, ಅವರು ಮತ್ತು ಇನ್ನೊಬ್ಬ ಭೀಕರವಾಗಿ ಅಂತ್ಯ ಆಗಿದ್ದಾರೆ. ಅಲ್ಲ, ಈಗ ಆಗಿದೆ. ಈಗ ಅನಾಹುತ ಆಗಬಾರ್ದಾಗಿತ್ತು, ಅನಾಹುತ ಆಗಿದೆ. ಮೊನ್ನೆ ಮುಖ್ಯಮಂತ್ರಿನೂ ಬಂದು ಹೋಗಿದ್ದಾರೆ. ಭಾಳ ಜನ ಸ್ನೇಹಿತರು ಅಲ್ಲಿ ಹೇಳ್ತಾಯಿದ್ರು, ಅವರು ಭಾಳ ಬಡವರಿದ್ದರು, ಅವರು ದಯಮಾಡಿ ಅವ್ರಿಗೆ ಸರ್ಕಾರ ವತಿಯಿಂದ ಈಗ ಅವ್ರಿಗಂತೂ ನಾವು ತರಕ್ಕೆ ಸಾಧ್ಯ ಆಗಲ್ಲ. ಈಗ ಘಟನೆ ಆಗಬಾರ್ದಾಗಿತ್ತು, ಘಟನೆ ಆಗಿದೆ. ಸರ್ಕಾರ ವತಿಯಿಂದ ಅದೇನು ಪರಿಹಾರ ಕೊಡಬೇಕು, ಮೊನ್ನೆ ಮುಖ್ಯಮಂತ್ರಿ ಏನೋ ಬೆಳಗ್ಗೆ ಘೋಷಣೆ ಮಾಡಿದಾರಲ್ಲೋ ಗೊತ್ತಿಲ್ಲ, ಅದಂತೂ ಸರ್ಕಾರ ವತಿಯಿಂದ ಕೊಡ್ತಾರೆ. ಆ ಕುಟುಂಬಕ್ಕೆ, ಯಾರು ಮದನ್ ಕುಟುಂಬ ಭಾಳ ಬಡತನ ಅಂತ ಇಲ್ಲಿ ಲೋಕಲ್ ಅವ್ರು ಹೇಳ್ತಾಯಿದ್ರು. ಅವರು ಮತ್ತು ಸುರೇಶು ಅಷ್ಟೇ, ಅವನು ಭಾಳ ಬಡತನ ಅಂತ. ಆ ಥರ ನೋಡಿಬಿಟ್ಟು ನನ್ನ ಕಡೆಯಿಂದ ಒಂದೊಂದು ಕುಟುಂಬಕ್ಕೆ 5 ಲಕ್ಷ ಕೊಡಬೇಕು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ನೇರ ಸಂಪರ್ಕದಲ್ಲಿ. ಗಣೇಶ್, ಬೆಂಗಳೂರಿಗೆ ಅದ್ಯಾಕೋ ಗೊತ್ತಿಲ್ಲ, ಬೆಂಕಿ ಅನಾಹುತಗಳು ಒಂದಾದ್ರ ಮೇಲೆ ಒಂದು ಆಗ್ತಾನೆ ಬರ್ತಾ ಇದೆ. ನಿಜಕ್ಕೂ ದಾರುಣವಾದಂಥ ಘಟನೆ ಇದು. ಸಜೀವವಾಗಿ ದಹನ ಹೊಂದಿದ್ದಾರೆ. ಅಸಲಿ ಕಾರಣ ಗೊತ್ತಾಯ್ತಾ? ಜೊತೆಗೆ ಯಾವ ರೀತಿಯಾಗಿ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಇಂತಹ ಘಟನೆಗಳಾಗುವ ಮುನ್ನ? ಖಂಡಿತವಾಗ್ಲೂ ಬೆಂಗಳೂರಿನ ವ್ಯಾಪ್ತಿ ಸಾಕಷ್ಟು ಹಿರಿದಾಗ್ತಾ ಇದೆ. ಅದರಲ್ಲೂ ಕೂಡ ನಗರದ ಹೃದಯ ಭಾಗ ಸಾಕಷ್ಟು ಕಿರಿದಾಗ್ತಾ ಇದೆ ಅನ್ನೋಂಥದ್ದು. ಕಂಜೆಸ್ಟೆಡ್ ಏರಿಯಾ ಆಗಿ ನಗರದ ಪ್ರಮುಖ ಅಂದರೆ ಸೆಂಟರ್ ಆಫ್ ಸಿಟಿ ಅಂತ ಏನು ಕರೆಸ್ಕೊಳ್ಳುತ್ತೆ, ಈ ಒಂದು ನಗರಪೇಟೆ, ಚಿಕ್ಕಪೇಟೆ, ಅವೆನ್ಯೂ ರೋಡ್, ಹಾಗೇನೆ KR ಮಾರ್ಕೆಟ್, ಈ ಒಂದು ಭಾಗದಲ್ಲಿ ಸಾಕಷ್ಟು ಕಂಜೆಸ್ಟೆಡ್ ಇರುವಂಥದ್ದು. ಅಕ್ಕಪಕ್ಕ ಬಿಲ್ಡಿಂಗ್ಗಳೇ ಸಾಕಷ್ಟು ಇದೆ. ಒಂದು ರೀತಿಯಲ್ಲಿ ಉಸಿರಾಟಕ್ಕೂ ಕೂಡ ತೊಂದರೆ ಆಗಂತಹ ಆ ವಾತಾವರಣ ಆ ಒಂದು ಭಾಗದಲ್ಲಿ ಕಾಣಿಸುತ್ತೆ. ಅದೇ ರೀತಿಯಲ್ಲಿ ಮುನ್ನೆಚ್ಚರಿಕೆಯಾಗಿ ಸೇಫ್ಟಿ ಮೆಜರ್ಮೆಂಟ್ಗಳು ಕೂಡ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಕೂಡ ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಅಂತಹ ಒಂದಿಷ್ಟು ಬಹುಮಹಡಿ ಕಟ್ಟಡಗಳಿರ್ತವೆ ಅಥವಾ 3-4 ಅಂತಸ್ತಿನ ಮನೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸರ್ಕಾರದಿಂದ ಗೈಡ್ಲೈನ್ಸ್ಗಳು ಕೂಡ ಇದೆ. ಕಂಜೆಸ್ಟೆಡ್ ಏರಿಯಾಗಳಲ್ಲಿ ಕನಿಷ್ಠ ಪಕ್ಷ ಫೈರ್ ಎಕ್ಸ್ಟೆನ್ಷನ್ ಹೋಗುವಂಥ ವಾಹನಗಳು ಹೋಗುವಂಥಷ್ಟು ಜಾಗರು ಬಿಡಬೇಕು, ಬಿಲ್ಡಿಂಗ್ಗಳ ಅಕ್ಕಪಕ್ಕ ಸೆಟ್ ಬ್ಯಾಕ್ಗಳಿಗೆ ಬಿಡಬೇಕು ಅನ್ನೋಂತಹ ಒಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ ಇದೆ. ಅದ್ಯಾವುದು ಕೂಡ ಈ ಒಂದು ಭಾಗದಲ್ಲಿ ಚಿಕ್ಕಪೇಟೆ, ಅವೆನ್ಯೂ ರಸ್ತೆ, KR ಮಾರ್ಕೆಟ್, ಹಾಗೇನೆ ಒಂದು ಭಾಗದಲ್ಲಿ ಯಾರು ಕೂಡ ಒಂದು ರೀತಿಯಲ್ಲಿ ಅದನ್ನ ಪಾಲಿಸಿಲ್ಲ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗುತ್ತೆ. ಉದಾಹರಣೆಗೆ ನಿನ್ನೆ ವಿಲ್ಸನ್ ಗಾರ್ಡನ್ ಆದಂಥ ಆಕ್ಸಿಡೆಂಟ್ಗಳಾದರೆ ಇವತ್ತು ನಾವು ನಗರಪೇಟೆಯಲ್ಲಿ ಆಗಿರುವಂಥದ್ದು. ಈ ನಗರಪೇಟೆಯಲ್ಲಿ ಪ್ಲಾಸ್ಟಿಕ್ ಗೋಡನ್ ಕೆಳಗಡೆ ಬೇಸ್ಮೆಂಟಲ್ಲಿ ಇತ್ತು, ಫಸ್ಟ್ ಫ್ಲೋರ್ ಹಾಗೂ ಸೆಕೆಂಡ್ ಫ್ಲೋರಲ್ಲಿ ವಾಸವಾಗಿದ್ರು ಅನ್ನುವಂಥದ್ದು. ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಸಜೀವ ದಹನ ಆಗಿದೆ. ಒಂದೇ ಒಂದು ಕುಟುಂಬ ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು. ಕಾರಣ ಇಷ್ಟೇ, ಅವರಿಗೆ ಒಂದು ಇನ್ಸಿಡೆಂಟ್ ಆದಾಗ, ಒಂದು ಶಾರ್ಟ್ ಸರ್ಕ್ಯೂಟ್ ಆದಂಥ ಒಂದು ಅಗ್ನಿ ಅವಘಡ ಸಂಭವಿಸಿದಂಥ ಸಂದರ್ಭದಲ್ಲಿ ಅಲ್ಲಿಂದ ಹೊರಗಡೆ ಬರಲಿಕ್ಕೆ ಅವರಿಗೆ ಸ್ಪೇಸ್ ಇಲ್ಲದೆ ಇರುವಂಥದ್ದು. ಆ ಒಂದು ಫಾಗ್ ಅಥವಾ ಹೊಗೆ ಏನಿರುತ್ತೆ ಅದರಿಂದ ಉಸಿರುಕಟ್ಟಿ, ಹಾಗೇನೆ ಆ ಬೆಂಕಿಯ ಕೆನ್ನಾಲೆ ಬಿಲ್ಡಿಂಗ್ ಒಳಗಡೆ, ಅದು ಮನೆ ಒಳಗಡೆ ಪ್ರವೇಶ ಮಾಡಿರೋ ಹಿನ್ನೆಲೆಯಲ್ಲಿ ಈ ಒಂದು ಅನಾಹುತಕ್ಕೆ ಕಾರಣ ಆಗಿರುವಂಥದ್ದು. ಈಗಾಗಲೇ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಕೆಲವೇ ನಿಮಿಷಗಳಲ್ಲಿ ಬರ್ತಿದ್ದಾರೆ. ಅಲ್ಲದೆ ಸಚಿವ ಜಮೀರ್ ಅಹಮದ್ ಅವರು ಕೂಡ ಬಂದಿದ್ದಾರೆ. ಹಾಗೇನೆ ಕ್ಷೇತ್ರದ ಶಾಸಕ ಚಿಕ್ಕಪೇಟೆ ಕ್ಷೇತ್ರ ಶಾಸಕ ಉದಯ್ ಗೌಡಾಚಾರ್, ಹೀಗೆ ಎಲ್ಲರೂ ಕೂಡ ಬಂದಿದ್ದಾರೆ. ಆದ್ರೆ ಯಾರನ್ನು ಕೂಡ ಉಳಿಸ್ಲಿಕ್ಕೆ ಆಗಿಲ್ಲ. ಸುಮಾರು ಹಲವು ಜನರು, 50ಕ್ಕೂ ಹೆಚ್ಚು ಜನರು ಈ ಬಿಲ್ಡಿಂಗ್ ಅಲ್ಲಿ ಇದ್ರು ಅನ್ನೋ ಮಾಹಿತಿ ಇರುವಂಥದ್ದು. ಈಗ 5 ಮೃತಪಟ್ಟಿರುವಂಥದ್ದು, 5 ಬಾಡಿಯನ್ನು ಕೂಡ ಈಗ ತೆಗೆದು ರವಾನೆ ಮಾಡಿರುವಂಥದ್ದು. ಅಲ್ಲದೆ ಇದು ನಿಖರವಾದಂಥ ಕಾರಣ ಅಂತಂದ್ರೆ ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ ಇಂದ ಅವಘಡ ಸಂಭವಿಸಿದೆ ಅನ್ನೋ ಮಾಹಿತಿ ಇದ್ರು ಕೂಡ ಈಗ ಉನ್ನತ ಮಟ್ಟದ ತನಿಖೆ ಕೂಡ ಈಗ ಆಗಬೇಕಾಗಿರುವಂಥದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.